ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೇನೆ. ಅದು ಸುಲಭವಾಗಿ ಇನ್ಸ್ಟಂಟಾಗಿ ಮಾಡುವಂತಹ ಇಡ್ಲಿ, ರವೆ ಇಡ್ಲಿ ಅಂತ ಹೇಳ್ಬೋದು, ಅಥವಾ ನಾವು ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ, ಉಪ್ಪಿಟ್ಟು ರವೆಯಲ್ಲಿ ಇಡ್ಲಿನ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಹೋಟೆಲ್ ಸ್ಟೈಲ್ ಪುಟಾಣಿ ಕಾಳಿನ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ನೋಡುವ ಬನ್ನಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆ ತಗೊಳ್ತಾ ಇದ್ದೇನೆ. ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ, ಆ ರವೆನ 1 ಕಪ್ಪಷ್ಟು ತಗೊಂಡಿದ್ದೇನೆ. ಇದನ್ನು ಒಂದು ಬಾಣಲೆಗೆ ಹಾಕಿ ಒಂದು 2ರಿಂದ 3 ನಿಮಿಷ ಹುರಿಬೇಕು. ತುಂಬ ಹುರಿಬಾರ್ದು, ನಾವೀಗ ಉಪ್ಪಿಟ್ಟಿಗೆಲ್ಲ ಹುರಿಯುವಷ್ಟು ಹುರಿಬಾರ್ದು, ಕಲರೆಲ್ಲ ಚೇಂಜ್ ಆಗಬಾರ್ದು. ಅದು ಬೆಚ್ಚಗೆ ಆಗಬೇಕು, ಒಳ್ಳೆ ಬಿಸಿ ಆಗಬೇಕು, ಅಲ್ಲಿವರೆಗೆ ಹುರಿಬೇಕು. ಹೀಗೆ ಹುರಿದು ಮಾಡೋದ್ರಿಂದ ಇಡ್ಲಿ ತುಂಬಾ ರುಚಿಯಾಗಿರ್ತದೆ. ಮಾಮೂಲಿಯಾಗಿ ನೀವು ರವೆ ಇಡ್ಲಿ ಮಾಡಿರ್ಬೋದು, ಆದರೆ ಸಣ್ಣ ರವೆ, ಚಿರೋಟಿ ರವೆಯಲ್ಲಿ ಅಂಥದ್ರಲ್ಲಿ ಏನಾದರೂ, ಆದರೆ ಉಪ್ಪಿಟ್ಟು ರವೆಯಲ್ಲಿ ಕೂಡ ಇಡ್ಲಿ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ. ಈಗ ನೋಡಿ, ಇದು ತುಂಬ ಬಿಸಿ ಇದೆ, ತಣ್ಣಗಾಗಲಿ ಅಂತ ಬಟ್ಲಿಗೆ ಹರಡಿ ಇಟ್ಟಿದ್ದೇನೆ. ಅದು ಕಂಪ್ಲೀಟ್ ತಣ್ಣಗಾಗಬೇಕು, ಹಾಗೇ ಇಡ್ಲಿ ಮಾಡಬಾರ್ದು, ತಣ್ಣಗಾದ ಮೇಲೆ. ಈಗ ನಾನಿಲ್ಲಿ ಚಟ್ನಿನ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಪುಟಾಣಿ ಕಾಳಿನ ಚಟ್ನಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಈ ಚಟ್ನಿಗೆ ಒಂದು 2ರಿಂದ 3 ಹಸಿಮೆಣಸನ್ನು ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಪುಟಾಣಿ ಕಾಳನ್ನು ಇದೇ ತವಕ್ಕೆ ಹಾಕಿ ನಾನು ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ನೀವು ಬಿಸಿ ಮಾಡಿಕೊಳ್ಬೇಕು ಅಂತ ಇಲ್ಲ, ಹಾಗೇ ಫ್ರೆಶ್ ಆಗಿದ್ದರೆ ಹಾಗೇ ಹಾಕ್ಕೊಳ್ಬೋದು. ನಾನು ಈ ಪುಟಾಣಿ ಕಾಳು ಫ್ರಿಜ್ಜಲ್ಲಿತ್ತು, ಅದಕ್ಕೆ ಕಾರಣ ಅದು ಸ್ವಲ್ಪ ಬೆಚ್ಚಗಾಗಲಿ, ಘಮ ಬರಲಿ ಅಂತೇಳಿ ಒಮ್ಮೆ ತವಕ್ಕೆ ಹಾಕಿ ಬಿಸಿ ಮಾಡಿದ್ದಷ್ಟೇ. ಇದಕ್ಕೆ ಸಣ್ಣ ತುಂಡು ಹುಣಸೆ ಹಣ್ಣು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ. ನೀವು ಈ ಪುಟಾಣಿ ಕಾಳು ಎಷ್ಟು ತಗೊಂಡಿದ್ದೀರಿ ಅಷ್ಟೇ ತೆಂಗಿನಕಾಯಿ ತುರಿನ ತಗೊಂಡ್ರೆ ಆಯಿತು. ಹುಣಸೆ ಹಣ್ಣು ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ಬೇಕು, ಸುರುವಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಡಿ, ಅದು ತುಂಬ ಗ್ರೈಂಡ್ ಆಗುತ್ತಲ್ವ. ಕೊತ್ತಂಬರಿ ಸ್ವಲ್ಪ ಗ್ರೈಂಡ್ ಆಗಬೇಕು. ಅದಕ್ಕೆ ಒಮ್ಮೆ ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಆದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನಾನು. ಇದಕ್ಕೆ ಆ ಚಟ್ನಿಗೆ ನೀವು ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಳ್ಳಿಲ್ಲ, ಹಾಗೆಯೇ ರುಚಿಯಾಗಿರ್ತದೆ. ಇಲ್ಲಿ ನಾನು ಇಡ್ಲಿ ರವೆಗೆ ಮೊಸರು ಹಾಕ್ಕೊಂಡೆ, ಇಡ್ಲಿ ರವೆ ತಣ್ಣಗಾದ್ಮೇಲೆ. ಆಮೇಲೆ ಚೆನ್ನಾಗಿ ಕಲಸಿಟ್ಟು ಇದನ್ನು ಒಂದು ಅರ್ಧ ಗಂಟೆ ರೆಸ್ಟಿಗೆ ಇಡಬೇಕು. ಒಂದು ಅರ್ಧ ಕಪ್ಪಷ್ಟು, ನಾವು 1 ಕಪ್ಪಷ್ಟು ಇದು ಉಪ್ಪಿಟ್ಟು ರವೆ ತಗೊಂಡದ್ದು, ಅದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಇಡಬೇಕು. ಇಲ್ಲಿ ನಾನು ಕೆಲವು ಮಾಡಿದ ವಿಡಿಯೋ ಕ್ಲಿಪ್ಸ್, ಅಂದರೆ ಕ್ಯಾಮರಾ ಆನ್ ಮಾಡಲಿಕ್ಕೆ ಮರ್ತೋಗಿದೆ, ಹಾಗೆ ಕೆಲವು ಕ್ಲಿಪ್ಸ್ ಮಿಸ್ ಆಗಿದೆ, ಅದಕ್ಕೆ ನಾನು ಬಾಯಲ್ಲೇ ಹೇಳ್ತಾ ಇದ್ದೇನೆ. ನಾವು ತಗೊಂಡಿದ್ದೇವಲ್ಲ 1 ಕಪ್ ರವೆಯನ್ನು ಹುರಿದಿಟ್ಟುಕೊಂಡಿದ್ದೇವಲ್ಲ, ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋದು. ಒಂದು ಸ್ವಲ್ಪ ನೀರು ಮಾಡಿ ಗಟ್ಟಿಗೆ ಕಲಸಿ ಒಂದು ಅರ್ಧ ಗಂಟೆ ಮುಚ್ಚಿ ಇಡೋದು. ನೋಡಿ, ಈ ಥರ ಆದಮೇಲೆ ಮುಚ್ಚಿ ಇಡೋದು. ಆಮೇಲೆ ಅರ್ಧ ಗಂಟೆ ನಂತರ ಅದು ನಾನು ಕೆಲವೆಲ್ಲ ಕ್ಯಾಮರಾ ಆಫ್ ಆಗಿತ್ತು, ಹಾಗಾಗಿ ಅದು ಇರಲಿಲ್ಲ. ಅರ್ಧ ಗಂಟೆ ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋದು. ಹಾಗೆ ಒಂದು ಚಿಟಿಕೆಯಷ್ಟು ಸೋಡದ ಹುಡಿಯನ್ನು ಹಾಕ್ಕೊಂಡೆ. ಇಲ್ಲಿ ನಾನು ಏನೋ ತಂದದಿರಲಿಲ್ಲ ಮನೆಯಲ್ಲಿ, ಹಾಗೆ ನಾನು ಸ್ವಲ್ಪ ಸೋಡದ ಹುಡಿಯನ್ನು ಹಾಕ್ಕೊಂಡೆ. ಸೋಡದ ಹುಡಿ ಇಲ್ಲ ಅಂತ ಆದರೆ ಈನೋ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸ್ವಲ್ಪ 1/4 ಚಮಚದಷ್ಟು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅರ್ಧ ಗಂಟೆ ಇಡಬೇಕು, ಇಲ್ಲದಿದ್ದರೆ ಅದು ರವೆ ನೆನಿಬೇಕು. ಹಾಗೆ ಮಾಡಿ ನೆನೆಸಿದರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಆಮೇಲೆ ಇಡ್ಲಿ ತಟ್ಟೆಯಲ್ಲಿ ಆದರೆ ಇಟ್ಕೊಳ್ಬೋದು, ಅಥವಾ ನೀವು ಸಣ್ಣ ಸಣ್ಣ ಬೌಲಲ್ಲಾದರೂ ಇಡ್ಲಿ ಮಾಡ್ಕೊಳ್ಬೋದು. ಬೌಲಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ, ಸಾಫ್ಟಾಗಿ ಬರ್ತದೆ. ನಾನಿಲ್ಲಿ ಇಡ್ಲಿ ತಟ್ಟೆಯಲ್ಲಿ ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೇನೆ. ತುಂಬ ಹಾಕಿದರೆ ಸ್ವಲ್ಪ ಅದು ಮತ್ತೆ ಬೇಯುವಾಗ ಉಕ್ಕಿ ಬರ್ತದಲ್ವ, ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. ಇದನ್ನು 15 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಉಪ್ಪಿಟ್ಟು ರವೆಯ ಇಡ್ಲಿ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿ ರುಚಿಯಾಗಿ ಬರ್ತದೆ. ಇದು ಅಕ್ಕಿ ನೆನೆಸ್ಲಿಕ್ಕಿಲ್ಲ, ಉದ್ದಿನ ಕಾಳು ರುಬ್ಬಲಿಕ್ಕಿಲ್ಲ, ಯಾವುದೂ ಇಲ್ಲ, ದಿಢೀರಾಗಿ ರುಚಿಯಾದ ಸಾಫ್ಟಾದ ಮೆತ್ತಗಿನ ಇಡ್ಲಿಯನ್ನು ಮಾಡ್ಕೊಳ್ಬೋದು. ಉಪ್ಪಿಟ್ಟು ರವೆಯಲ್ಲಿ ಮಾಡೋದು ಕಾರಣ ನಿಮಗೆ ಕಲರ್ ಸ್ವಲ್ಪ ಡಿಫರೆನ್ಸ್ ಬರ್ಬೋದು. ನಾವು ಸಜ್ಜಿಗೆ ಇಡ್ಲಿ ಅಂತೇಳಿ ಹೇಳ್ತೇವೆ, ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ನಾವು ಸಜ್ಜಿಗೆ ಇಡ್ಲಿ ಅಂತ ಹೇಳ್ತೇವೆ. ಇದು ಫಂಕ್ಷನ್ಗಳಲ್ಲಿ ಕೂಡ ಈ ಥರ ಸಜ್ಜಿಗೆ ಇಡ್ಲಿಯನ್ನು ಮಾಡ್ತಾರೆ.
ಹಾಗೆ ಉದ್ದು ಹಾಕಿ ಕೂಡ ಸಜ್ಜಿಗೆ ಇಡ್ಲಿಯನ್ನು ಮಾಡ್ತಾರೆ. ಬೇಕಾದರೆ ನೀವು ಕಮೆಂಟಲ್ಲಿ ಹೇಳಿ ನನಗೆ, ಉದ್ದು ಹಾಕಿ ಸಜ್ಜಿಗೆ ಇಡ್ಲಿ ಹೇಗೆ ಮಾಡೋದು ಅಂತೇಳಿ ಬೇಕಾದರೆ ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೇನೆ. ನೋಡಿ ಹಾಗೇ ಮೊಸರು ಹಾಕಿ ರವೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತದೆ. ಇದಕ್ಕೆ ಕಾಯಿ ಚಟ್ನಿಯಲ್ಲಿ ಆದರೂ ತಿನ್ಬೋದು, ಅಥವಾ ಈಗ ನಾನು ಮಾಡಿದ ಪುಟಾಣಿ ಕಾಳಿನ ಚಟ್ನಿ ಆದರೂ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತದೆ. ಈ ನಾನು ಮಾಡಿದಂತಹ ಪುಟಾಣಿ ಕಾಳಿನ ಚಟ್ನಿ ಬೇರೆ ಮಾಮೂಲಿ ಅಕ್ಕಿ ಇಡ್ಲಿಗೆ ಕೂಡ ಸೂಪರಾಗಿರ್ತದೆ ಟೇಸ್ಟ್. ಇದನ್ನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳುವ. ನೋಡಿ ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಿದೆ, ನೋಡುವಾಗಲೇ ಗೊತ್ತಾಗುತ್ತಲ್ವ. ನೀವು ಕೂಡ ಮಾಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಇದಕ್ಕೆ ನಾನು ಮಾಡಿದಂತಹ ಹೋಟೆಲ್ ಸ್ಟೈಲ್ ಪುಟಾಣಿ ಕಾಳಿನ ಚಟ್ನಿ ಹಾಕ್ಕೊಳ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಡಯಟ್ ಮಾಡುವವರು ಕೂಡ ಇದನ್ನು ತಿನ್ಬೋದು. ಹೆಚ್ಚು ಕ್ಯಾಲೋರಿ ಇಲ್ಲ, ಅಕ್ಕಿ ಇಲ್ಲ, ಇದರಲ್ಲಿ ಉದ್ದು ಇಲ್ಲ, ಬರೀ ಸಜ್ಜಿಗೆ. ನೋಡಿದ್ರಲ್ವ ಫ್ರೆಂಡ್ಸ್, ಹೇಗಾಯಿತು ಇಡ್ಲಿ ಎಷ್ಟು ಸಾಫ್ಟಾಗಿ ಬರ್ತದೆ ಅಂತೇಳಿ. ದಿಢೀರಾಗಿ ಮಾಡ್ಕೊಳ್ಬೋದು. ನಾವು ಮೊದಲಿನ ದಿನ ನೆನೆಸ್ಕೊಳ್ಬೇಕು ಅಂತ ಏನೂ ಇಲ್ಲ, ದಿಢೀರಾಗಿ ಮಾಡ್ಕೊಳ್ಬೋದು. ಗಡಿಬಿಡಿ ಇದ್ದಾಗ, ಅರ್ಜೆಂಟ್ ಇದ್ದಾಗೆಲ್ಲ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದು ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್, ಟೇಕ್ ಕೇರ್.